ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಮಲ್ಕೊಳ್ಳೋಕೆ ಮುಂಚೆ ನಾಳೆ ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ತಯಾರಿ ನಡೀತಾ ಇದೆ. ಬೆಳಗ್ಗೆ ಹೆಸರು ಕಾಳಿನ ದೋಸೆ ಮಾಡೋಣ ಅಂತ. ಸೊ ಹಾಗಾಗಿ ಹೆಸರು ಕಾಳು ಹಾಗೆ ಅಕ್ಕಿಯನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು ಒಂದು 6ರಿಂದ 8 ಗಂಟೆಗಳ ಕಾಲ ನೆನೆ ಇಡಬೇಕು. ಸೊ ತೊಳೆದು ನೆನೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಇದು ನೆಂದು ರೆಡಿಯಾಗಿರುತ್ತೆ. ಸೊ ಬೆಳಗ್ಗೆ ನೆಂದಿದೆ. ಈಗ ಇದನ್ನು ತೊಳೆದುಬಿಟ್ಟು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ತುಂಬಾ ಒಂದು ಹೆಲ್ದಿಯಾದಂಥ ಬ್ರೇಕ್ಫಾಸ್ಟು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಬೆಳೆಯೋ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಈ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈಗ ಖಾರಕ್ಕೆ ಒಂದು 4 ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿನ ಹಾಕೋಬೋದು. 1 ಚಮಚದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಶುಂಠಿ, ಒಂದು 2 ಇಂಚಷ್ಟು ಶುಂಠಿಯನ್ನು, ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನಾವು ಮಾಮೂಲಿ ದೋಸೆ ಹೇಗೆ ಮಾಡ್ತೀವಿ ಅದರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಈಗ ಒಂದು ಬ್ಯಾಚ್ ಆಯಿತು. ಇನ್ನು ಮಿಕ್ಕಿರುವ ಅಕ್ಕಿಯನ್ನು ರುಬ್ಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳೋಣ. ಇದು ತುಂಬ ಗಟ್ಟಿನೂ ಇರಬಾರ್ದು, ಹಾಗೆ ತುಂಬ ತೆಳುವಾಗಿ ಕೂಡ ಇರಬಾರ್ದು. ಸೊ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮ್ಮ ಮನೇಲಿ ಮಕ್ಕಳಿಗೆ ಕಾಯಿ ಚಟ್ನಿ ತುಂಬಾ ಇಷ್ಟ. ಸೊ ಹಾಗಾಗಿ ಇವತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು. ತೆಂಗಿನಕಾಯಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಇದನ್ನು ಹಾಕಿ ಚಟ್ನಿ ರೆಡಿ ಮಾಡ್ಕೋಬೋದು. ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳಿಗೆ ಏನು ಇಷ್ಟನೋ ಅದನ್ನೇ ಜಾಸ್ತಿ ಮಾಡ್ತೀನಿ ನಾನು. ಹಾಗೆ ಇಲ್ಲಿ ಪ್ಯಾನ್ ಕಾಯಕ್ಕಿಟ್ಟಿದ್ದೀನಿ. ಪ್ಲೇನ್ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಆದರೆ ತರಕಾರಿ ಹಾಕಿದಾಗ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪ್ಯಾನ್ಗೆ ಒಂದು ಚೂರಿ ಎಣ್ಣೆನ ಹಾಕಿ ಈರುಳ್ಳಿಯಿಂದ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ದೋಸೆ ಮಾಡುವಾಗ ಹೆಂಚು ತುಂಬ ಕಾಯ್ದಿರಬಾರ್ದು. ಕಾದಿದ್ರೆ ನಾವು ದೋಸೆ ಹುಯ್ಯುವಾಗ ಸೌಟ್ಗೆನೆ ಅಂಟ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಕಿತ್ಕೊಂಡು ಬಂದುಬಿಡುತ್ತೆ. ನಾವು ಈಸಿಯಾಗಿ ಸ್ಪ್ರೆಡ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಉರಿ ಕಡಿಮೆ ಇಟ್ಕೊಂಡು ನೀವು ದೋಸೆನ ಹುಯ್ಕೋಬೇಕಾಗುತ್ತೆ. ಸೊ ನೋಡಿ, ಈಗ ನಾನು ಹಾಕ್ತಾಯಿದ್ದೀನಿ. ಸಾಫ್ಟಾಗಿ ಬೇಕಂದರೆ ತಿಕ್ಕಾಗಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತಂದರೆ ತೆಳುವಾಗಿ ಹಾಕ್ಕೋಬೋದು. ಈಗ ಅದ್ರ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಪ್ಲೇನ್ ದೋಸೆ ರುಚಿಯಾಗೇ ಇರುತ್ತೆ, ಆದರೆ ಈ ತರಕಾರಿ ಅಂದರೆ ಕ್ಯಾರೆಟು, ಈರುಳ್ಳಿನ ಹಾಕಿದಾಗ ತಿಂತಾ ಇರುವಾಗ ಚಟ್ನಿ ಜೊತೆ ಈ ಈರುಳ್ಳಿ ಕ್ಯಾರೆಟ್ ಸಿಕ್ಕಿದಾಗ ತುಂಬಾ ರುಚಿಯಾಗಿರುತ್ತೆ. ನೋಡಲಿಕ್ಕೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಹೆಸರು ಕಾಳಿನ ಟೇಸ್ಟು ತುಂಬಾ ರುಚಿ ಕೊಡುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುವಂಥ ದೋಸೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ರೆಡಿಯಾಗಿದೆ. ಇದನ್ನು ಬೇಯಿಸುವಾಗ ಒಂದು 2 ನಿಮಿಷ ಮುಚ್ಚಿ ಬೇಯಿಸಬೇಕು. ಹೆಸರು ಕಾಳು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ. ಸೊ ಹಾಗಾಗಿ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಒಂದು 2ರಿಂದ 3 ದೋಸೆಯನ್ನು ಮಾಡ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದರೆ ತಿನ್ನಬೇಕು ಅನ್ನೋಷ್ಟರ ಮಟ್ಟಿಗೆ ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದು ಆಂಧ್ರ ಸ್ಪೆಷಲ್ಲು. ಆಂಧ್ರನಲ್ಲಿ ಪೆಸರಟ್ ಅಂತ ಕರೀತಾರೆ. ಪೆಸರಟ್ ಉಪಮಾ, ಇದರಲ್ಲಿ ಉಪಮಾ ಹಾಕಿ ಕೊಡ್ತಾರೆ, ಉಪ್ಪಿಟ್ಟನ್ನು ಹಾಕಿ ಕೊಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಈಗ ನನ್ನ ಮಗನ ಕ್ಲಾಸ್ ಮುಗಿಯೋವಂಥ ಟೈಮು, ಅವನಿಗೆ ಬ್ರೇಕ್ಫಾಸ್ಟ್ ಕೊಡಬೇಕು. ಸೊ ಹಾಗಾಗಿ ರೆಡಿ ಮಾಡಿಟ್ಟಿದ್ದೀನಿ. ಅವನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕ್ಲಾಸ್ ಅಟೆಂಡ್ ಮಾಡಬೇಕು. ಮತ್ತು ಸೊ ಒಂದು ಸ್ಕೂಲ್ ಥರ ಆಗೋಗ್ಬಿಟ್ಟಿದೆ ಮನೆ. ಎಲ್ರಿಗೂ ಹೀಗೆ ಅಲ್ವಾ, ಗಲಾಟೆ ಮಾಡೋ ಹಾಗಿಲ್ಲ, ಜೋರಾಗಿ ಕಿರ್ಚೋ ಹಾಗಿಲ್ಲ. ಹಾಗೆ ಇದು ಪೂಜಾ ಪಾತ್ರೆಗಳನ್ನು ಈಸಿಯಾಗಿ ತೊಳೆಯುವಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನನ್ನ ಚಾನಲಲ್ಲಿ ನೋಡ್ಬೋದು. ಈಗ ಇಲ್ಲೇ ಪಕ್ಕದಲ್ಲಿ ಅಂಗಡಿಗೆ ಹೋಗಬೇಕಾಗಿತ್ತು. ಸೊ ರೆಡಿಯಾಗಿದ್ದೀನಿ, ತಲೆ ಬಾಚ್ಕೋಬೇಕು. ಅದಕ್ಕೆ ಮುಂಚೆ ಕಾಫಿ ಕುಡಿದ್ಬಿಡೋಣ. ತಿಂಡಿ ಆದ ತಕ್ಷಣ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ. ಆ್ಯಕ್ಚುಲಿ ಬೆಳಗ್ಗೆ ಕಾಫಿ ಕುಡ್ದಿರಲಿಲ್ಲ, ಈಗ ಕುಡಿತಾ ಇದ್ದೀನಿ. ಸೊ ತಲೆ ಬಾಚಿಕೊಂಡು ಅಂಗಡಿಗೆ ಹೋಗಿ ಬಂದು ಮಧ್ಯಾಹ್ನದ ಲಂಚ್ಗೆ ರೆಡಿ ಮಾಡಬೇಕು. ಇವತ್ತು ನಾನು
ಹಲಸಂದಿ ಕಾಳು, ಬಿಳಿ ಹಲಸಂದಿ ಕಾಳನ್ನ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಇದರ ರೆಸಿಪಿನ ನಾನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ, ನೆಕ್ಸ್ಟು ಯಾವಾಗಲಾದರೂ ಮಾಡಿದಾಗ ಆವಾಗ ಮತ್ತೆ ಶೇರ್ ಮಾಡ್ತೀನಿ. ನಮಗೆಲ್ರಿಗೂ ತುಂಬ ಇಷ್ಟ, ಆದರೆ ನನ್ನ ಹಸ್ಬೆಂಡ್ಗೆ ಕಷ್ಟ, ಇದು ಸ್ವಲ್ಪ ಗ್ಯಾಸ್ ಸೊ ಹಾಗಾಗಿ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇದ್ರ ಜೊತೆಗೆ ಇವತ್ತು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಹಾಗೆ ಈ ರೀತಿಯಾದಂಥ ಕರಿಗೆ ಆನಿಯನ್ ಅಂದರೆ ಮಸಾಲ ಆನಿಯನ್ ಇದ್ದರೆ ತುಂಬಾ ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಈರುಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಹೋಟೆಲ್ಗಳಲ್ಲಿ ಅಂದರೆ ನಾರ್ತ್ ಇಂಡಿಯನ್ ಕರೀಸ್ಗೆ ಇದನ್ನು ಕೊಡ್ತಾರೆ. ಈವನ್ ನಾನ್ ವೆಜ್ ಡಿಶ್ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಜೊತೆ ಕ್ಯಾಬೇಜನ್ನು ಕೂಡ ಹಾಕಿರ್ತಾರೆ, ಆದರೆ ನಾನಿಲ್ಲಿ ಬರೀ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಸಪ್ರೇಟಾಗಿ ಬಿಡಿಯಾಗಿ ಬಿಡಿಸ್ಕೋಬೇಕು. ಹಾಗೆ ಇಡಿಯಾಗಿ ಇರಬಾರ್ದು, ಇದನ್ನು ಸಪ್ರೇಟಾಗಿ ಮತ್ತು ಇನ್ನೂ ಸಣ್ಣದಾಗಿ ಹೆಚ್ಚಬೇಕು. ಆ್ಯಕ್ಚುಲಿ ನಾನು ಸ್ವಲ್ಪ ದಪ್ಪದಾಗೆ ಹಚ್ಚಿದ್ದೀನಿ, ಹೋಟ್ಲಲ್ಲಿ ತುಂಬ ಸಣ್ಣಕ್ಕಿರುತ್ತೆ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ಉಪ್ಪು ಹಾಗೆ ಮೆಣಸಿನ ಪುಡಿಯನ್ನು ಹಾಕ್ತೀನಿ. ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ರಸ ಹಾಗೆ ಕೊತ್ತಂಬರಿ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ನಾರ್ತ್ ಇಂಡಿಯನ್ ಕರಿ ಯಾವುದಾದ್ರೂ ಆಗಿರ್ಬೋದು, ರಾಜ್ಮಾ, ಚನಾ ಮಸಾಲ, ಬಟರ್ ಪನ್ನೀರ್ ಮಸಾಲ ಯಾವುದಾದ್ರೂ ಅದ್ರ ಜೊತೆ ನೀವು ಈ ಕಾಂಬಿನೇಷನಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ನಮ್ಮ ಮಸಾಲ ಆನಿಯನ್ ರೆಡಿಯಾಗಿದೆ, ಈಗ ಊಟಕ್ಕೆ ಕೊಡಬೇಕು. ಈ ಮಸಾಲ ಆನಿಯನ್ನ ನಾನು ಮಾತ್ರ ತಿನ್ನೋದು, ನಮ್ಮ ಮನೇಲಿ ಬೇರೆ ಯಾರಿಗೂ ಇಷ್ಟ ಆಗಲ್ಲ ಅಷ್ಟೊಂದು. ಸೊ ಹಾಗಾಗಿ ನನಗೊಬ್ಬಳಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಾ ಎಷ್ಟು ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಮಸಾಲ ಆನಿಯನ್ ಅಂದರೆ ಸಾಲಡ್ ಅಂತ ಹೇಳ್ಬೋದು, ರೆಡಿಯಾಗಿದೆ. ಈಗ ನಾನು ಚಪಾತಿ ಮಾಡ್ತಾಯಿದ್ದೀನಿ, ಹಾಗೆ ಬಿಸಿಯಾಗಿರುವಾಗಲೇ ಮಕ್ಕಳಿಗೆ ಕೂಡ ಕೊಡ್ತಾಯಿದ್ದೀನಿ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ನನ್ನ ಹಸ್ಬೆಂಡ್ಗೆ ಹೇಳಿದಾಗೆ ಕಾಳಿನ ಸಾರು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅವರು ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ತಿಂತಾಯಿದ್ದಾರೆ. ನನಗೂ ಟೇಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ನನಗೆ ಮೊಸರಿನ ಜೊತೆ ಅಷ್ಟೊಂದು ಇಷ್ಟ ಆಗಲ್ಲ, ಆ ಟೇಸ್ಟ್ ಹಾಗೇ ಇರಬೇಕು. ಸೊ ನಾನು ಹೇಳ್ತೇನೆ ನನಗೆ ಇಷ್ಟ ಆಗಲಿಲ್ಲ ಅಂತ. ಸೊ ಎಲ್ರದ್ದು ಊಟ ಆಯಿತು, ಈಗ ನನ್ನ ತಟ್ಟೆ ಕೂಡ ರೆಡಿಯಾಗಿದೆ. ಸೊ ಊಟ ಮಾಡಬೇಕು. ಆನಿಯನ್ಸನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆ ಮಾಡಿದ್ದ ಬ್ರೇಕ್ಫಾಸ್ಟು ಹಾಗೆ ಮಸಾಲ ಆನಿಯನ್ ರೆಸಿಪಿ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೀತಿ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಇನ್ನು ಒಳ್ಳೊಳ್ಳೆ ವೀಡಿಯೋಸನ್ನು ಮಾಡೋ ಹುಮ್ಮಸ್ ಕೂಡ ಬರುತ್ತೆ. ಹಾಗೆ ನನ್ನ ಚಾನಲ್ನಲ್ಲಿ ನವರಾತ್ರಿ ಒಂದೊಂದು ದಿನದ ವಿಶೇಷವಾದ ಪೂಜೆ ಹೇಗೆ ಮಾಡಬೇಕು, ಯಾವ ಬಣ್ಣ, ಯಾವ ಪ್ರಸಾದ, ಯಾವ ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅನ್ನೋ ವಿಡಿಯೋ ಕೂಡ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಹಾಗೆ ನನ್ನ ಚಾನಲ್ಗೆ ನಿಮ್ಮ ಸಹಕಾರ ತುಂಬಾ ಅತ್ಯಗತ್ಯ. ಪ್ಲೀಸ್ ಸಪೋರ್ಟ್ ಮಾಡಿ. ಕನ್ನಡದ ಚಾನಲ್ಸ್ ತುಂಬಾ ಕಡಿಮೆ ಇದೆ. ಸೊ ಕನ್ನಡಿಗರಿಗೆ ಪ್ರೋತ್ಸಾಹ ಮಾಡಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮನ್ನ ಕೇಳ್ಕೊಳ್ತೀನಿ. ಸೊ ಖಂಡಿತ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗೆ ನಂಬಿದ್ದೀನಿ ಕೂಡ. ಸೊ ಸಾಯಂಕಾಲದ ದೀಪದೊಂದಿಗೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.